ಓಂ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜುನಾಥ್ ಕೋಟಿ ಅಂತೇಳಿ ಇವತ್ತು ವಿಶೇಷವಾಗಿ ಒಂದು ಸಾಮಾನ್ಯ ಕಾಯಿಲೆ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದ್ರೆ ಸಕ್ಕರೆ ಕಾಯಿಲೆ. ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ ಈಗ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಸಕ್ಕರೆ ಕಾಯಿಲೆಯ ಒಂದು ಪರ್ಸನ್ ಸಿಗೋದು ಕಾಮನ್ ಆಗ್ತಾ ಇದೆ. ಅದಕ್ಕೇನಂದ್ರೆ ಒಂದು ಆನುವಂಶಿಕವಾಗಿರಬಹುದು. ಮೊದಲು ಬಹಳ ಆನುವಂಶಿಕವಾಗಿ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಬಟ್ ಇವಾಗ ಆಹಾರ ವಿಹಾರಗಳ ಪದ್ಧತಿಯಿಂದ ಈಗಿರ್ತಕ್ಕಂಥ ಆಹಾರ ವಿಹಾರಗಳ ಪದ್ಧತಿಯಿಂದ ಅದು ಅತಿಯಾಗಿ ಆಗಿರೋದು. ಆಮೇಲೆ ಇದು ಪ್ರೋಗ್ರೆಸಿವ್ ಡಿಸೀಸ್ ಅಂತ ಹೇಳ್ತೀವಿ. ಒಂದ್ಸಲ ಡಯಾಬಿಟೀಸ್ ಅಂತ ಕನ್ಫರ್ಮ್ ಆಯ್ತು ಅಂತ ಹೇಳಿದ್ರೆ HbA1c ಮೋರ್ ದನ್ 7, 8, 9, 10, 12 ವರೆಗೂ ಬಂತು. ಕನ್ಫರ್ಮ್ ಆಯ್ತು ಫಾಸ್ಟಿಂಗ್ ಮತ್ತು PBBS ಅಂತ ಅನ್ನೋದು ಮೋರ್ ದನ್ 140, 150, 200, 300 ಹಿಂಗೆ ಹೋಯ್ತು ಅಂತ ಹೇಳಿದ್ರೆ ಅದ್ರಲ್ಲಿ ನಾವು ಡಿಫ್ರೆನ್ಶಿಯೇಟ್ ಇನ್ಸುಲಿನ್ ಡಿಪೆಂಡೆಂಟ್, ನಾನ್ ಇನ್ಸುಲಿನ್ ಡಿಪೆಂಡೆಂಟು. ಸೊ ಕೆಲವೊಂದು ನಾವು ಟ್ಯಾಬ್ಲೆಟ್ ಮುಖಾಂತರ ಕಂಟ್ರೋಲ್ ಮಾಡಬಹುದು. ಕೆಲವೊಂದನ್ನ ಇನ್ಸುಲಿನ್ ಪ್ರೊಡಕ್ಷನ್ ಇರೋದೇನಿಲ್ಲ, ಪ್ಯಾಂಕ್ರಿಯಾಸ್ ಸರಿಯಾಗಿ ವರ್ಕ್ ಮಾಡೋದೇನೇ ಇಲ್ಲ, ಅವಾಗ ಇನ್ಸುಲಿನ್ ಕೊಡ್ಲೇಬೇಕಾಗ್ತದೆ. ಈ ತರದ ಕೇಸ್ಗಳು ಇವಾಗ ಜಾಸ್ತಿ ಆಗ್ತಾ ಇರೋದು. ಸೊ ಅದರಲ್ಲಿ ಏನಾಗ್ತೈತಿ, ಈಗ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತೀವಿ ಅಥವಾ ಒಂದು ಮೆಡಿಸಿನ್ ತಗೊಂಡಾಗ ಸಕ್ಕರೆ ಕಾಯಿಲೆ, ಈಗ ಸಕ್ಕರೆ ಪ್ರಮಾಣ ಅನ್ನೋದೇನಿರ್ತೈತಿ, ಫಾಸ್ಟಿಂಗ್ PBBS ಅನ್ನೋದೇನಿರ್ತೈತಿ, ಚೆಕ್ ಮಾಡಿದಾಗ ಅರೌಂಡ್ 200 ಇರ್ಬೋದು, ಆಮೇಲೆ 250, 300 ಅವಾಗ ಟ್ಯಾಬ್ಲೆಟ್ಸ್ ಕೊಡೋದು. ಕೊಟ್ಟಾದ್ಮೇಲೆ ಮತ್ತದು 250, 200 ಬರ್ತೈತಿ. ಮತ್ತೆ ಕ್ರಮೇಣ ಒಂದು 6 ತಿಂಗಳು, 1 ವರ್ಷ ಆದ್ಮೇಲೆ ಅನ್ಕಂಟ್ರೋಲ್ಡ್ ಆಗಿ ಮತ್ತೆ 250, 300 ಹಿಂಗೆ ಹೋಗ್ಬೋದು. ಅವಾಗ ಏನಾಗ್ತೈತಿ, ಓಡಿ ಇದ್ದಿದ್ದು ಅಂದ್ರೆ ಒನ್ ಟೈಮ್ ತಗೊಳ್ತಕ್ಕಂಥ ಸಕ್ಕರೆ ಕಾಯಿಲೆಗೆ ತಗೊಳ್ತಕ್ಕಂಥ ಮಾತ್ರೆ ಮತ್ತೆ 2 ಟೈಮ್ ಹಾಕ್ಬೋದು. ಅಷ್ಟು ಮೀರು ಮತ್ತು 200, 250, 300 ಹಿಂಗೆ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಆಗೇನು ಮತ್ತೆ ಪೈಗ್ಲೂಟಿಸನ್ ಅಥವಾ ಮತ್ತೆ ಬೇರೆ ಯಾವ್ದಾದ್ರು ಮತ್ತೊಂದು ಆ್ಯಡ್ ಮಾಡ್ಬೋದು. ಸೊ ಹಾಗೂ ಕಂಟ್ರೋಲ್ ಆಗಲಿಲ್ಲ ಅಂತಂದ್ರೆ ಒನ್ ಡೋಸ್ ಇದ್ದಿದ್ದು 2 ಡೋಸ್ ಆದ್ರೂ ಕಂಟ್ರೋಲ್ ಆಗಲಿಲ್ಲ ಅಂತಂದ್ರೆ ಮತ್ತೆ ಅಗೇನ್ ಇಟ್ ವಿಲ್ ಬಿ ಇನ್ಕ್ರೀಸ್ಡ್. ಅಂದ್ರೆ ಅದನ್ನ 1 mg ಇದ್ದಿದ್ದು 2 mg, 3 mg, 4 mg ಹಿಂಗೆ ಹೋಗಿದೆ. ಇಟ್ಸ್ ಅ ಪ್ರೋಗ್ರೆಸಿವ್ ಡಿಸೀಸ್. ಅದು ಇಷ್ಟೇ ಅಲ್ಲದೆ ಇದ್ರ ಜೊತೆಗೆ ಏನಾಗ್ತೈತಿ ಅಂತ ಹೇಳಿದ್ರೆ ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಡಯಾಬಿಟಿಕ್ ಎನ್ಸೆಫಲೋಪತಿ. ಸೊ ಹೀಗೆ ಸಾಕಷ್ಟು ಪತಿಗಳಿದಾವೆ. ದಟ್ಸ್ ಪ್ಯೂರ್ಲಿ ಬಿಕಾಸ್ ಆಫ್ ಅನ್ಕಂಟ್ರೋಲ್ ಡಯಾಬಿಟಿಸ್. ಸೊ ಕಂಟ್ರೋಲ್ ಆಗಲಿಲ್ಲ ಅಂತ ಹೇಳಿದ್ರೆ ನರಗಳ ದೌರ್ಬಲ್ಯ ಅಂದ್ರೆ ಡಯಾಬಿಟಿಕ್ ನ್ಯೂರೋಪತಿ. ಹಾಗೆ ಕಣ್ಣು, ಹೃದಯ, ಮೆದುಳು, ಕಿಡ್ನೀಸು ಈ ತರ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇಟ್ ಇಸ್ ಕಾಮನ್ ಅಲ್ಲ. ಇವಾಗೆಲ್ಲಾದ್ರೂ ಒಂದ್ ಕಡೆ ಸಕ್ಕರೆ ಒಂದ್ ಅಗಳು ಬಿದ್ದಿತ್ತು ಅಂತಾರೆ ಒಂದ್ ಇರಿವೆ ಬರ್ತೈತಿ. ಮತ್ತೆ ಹೆಚ್ಚಿಗೆ ಸಕ್ಕರೆ ಅಥವಾ ಬೆಲ್ಲ ಆಗಿ ಸ್ವೀಟ್ ಪದಾರ್ಥ ಇದ್ರೆ ಸಾಕಷ್ಟು ಇರಿವೆಗಳು ಕೂಡ್ತಾವೆ. ಸೊ ಹಾಗೆ ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಹೆಚ್ಚಿಗೆ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಅದು ಬಾಡಿಗೆ ಟಾಲರೇಟ್ ಆಗೋದಿಲ್ಲ. ಬಾಡಿಗೆ ಎಷ್ಟು ಪ್ರಮಾಣದಲ್ಲಿ ಸಕ್ಕರೆ ಪ್ರಮಾಣ ಇರಬೇಕು ಅದಕ್ಕಿಂತ ಹೆಚ್ಚಾಯ್ತು ಅಂದ್ರೆ ಅದು ತಡ್ಕೊಳ್ಳೋದಿಲ್ಲ. ಸೊ ಅದಕ್ಕೇನೈತಲ್ಲ, ಪ್ರತಿದಿನ ನಾವು ಮಾಡ್ತಕ್ಕಂಥ ಆಹಾರ ವಿಹಾರದಲ್ಲಿ ನಾವು ಬಹಳಷ್ಟು ಚೇಂಜ್ಗಳನ್ನು ಮಾಡ್ಕೊಳ್ಬೇಕಾಗ್ತೈತಿ. ಸಕ್ಕರೆ, ಬೆಲ್ಲ, ಸೊ ಸಕ್ಕರೆಯಿಂದ ಮಾಡಿರ್ತಕ್ಕಂಥ ಅಥವಾ ಬೆಲ್ಲದಿಂದ ಮಾಡಿರ್ತಕ್ಕಂಥ, ಕಬ್ಬಿನಿಂದ ಮಾಡಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ನಾವು ಬಂದ್ ಮಾಡಬೇಕಾಗ್ತೈತಿ. ಹಾಗೆ ಡಯಟ್ಗಳನ್ನು ಫಾಲೋ ಮಾಡಬೇಕು, ವಾಕ್ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರು ಕೂಡ ಎಷ್ಟೋ ಜನರಿಗೆ ಕಂಟ್ರೋಲ್ ಆಗ್ತಿರೋದಿಲ್ಲ. ಅಂಥದ್ರಲ್ಲಿ ನಾವು ಒಂದು ಆಯುರ್ವೇದಿಕದ್ದು ಒಂದು ಆಸ್ ಎ ಸಪೋರ್ಟಿವ್ ಮೆಡಿಸಿನ್ ಅಂತ ಅನ್ಬೋದು, ಅಥವಾ ಆಸ್ ಎ ಸಪೋರ್ಟಿವ್ ಥೆರಪಿ ಫ್ರಮ್ ದಿ ಆಯುರ್ವೇದ ಅಂತ ಅನ್ಬೋದು. ಇಟ್ಸ್ ಅ ಗ್ರೇಟ್ ಥೆರಪಿ. ಸೊ ಅದನ್ನು ನಾವು ಈ ನಮ್ಮ ಎಲ್ಲ ಸಕ್ಕರೆ ಕಾಯಿಲೆಯ ರೋಗಿಗಳಿಗೆ ನಾವು ಕೊಡ್ತಾ ಇದ್ದೀವಿ. ಸೊ ಅದ್ಯಾವುದಪ್ಪ ಅಂತ ಹೇಳಿದ್ರೆ KMH ಅಂತಂದು ಹೇಳಿ ನಾವೊಂದು ಔಷಧಿಯನ್ನು ಮಾಡಿದ್ದೀವಿ. ಆಯುರ್ವೇದದ ಪ್ರಕಾರ ಇದರಲ್ಲಿ ಯಾವುದೇ ರೀತಿಗೆ ಆಗಿರ್ತಕ್ಕಂಥ ಕೆಮಿಕಲ್ಸ್, ವಿದೌಟ್ ಕೆಮಿಕಲ್ಸ್ಲಿಂದ ಬಿಟ್ಟು ಬರೀ ಕಾಷ್ಟೌಷಧೀಸ್, ರಸೌಷಧೀಸೂ ಕೂಡ ಇಲ್ಲ. ಓನ್ಲಿ ಕಾಷ್ಟೌಷಧೀಸಿಂದ ನಾವು ಔಷಧಿಯನ್ನು ತಯಾರು ಮಾಡಿ ಜನರಿಗೆ ಕೊಡ್ತಾ ಇದ್ದೀವಿ. ಒನ್ಸ್ ಇನ್ 15 days, ಒನ್ಸ್ ಇನ್ ವೀಕು ಶುಗರ್ ಚೆಕ್ ಮಾಡ್ತಾ ಹೋಗ್ಬೇಕಾಗ್ತದೆ. ಅವಾಗ ಏನಾಗ್ತೈತಿ, ಪ್ರೋಗ್ರೆಸಿವ್ ಡಿಸೀಸ್ ಅನ್ನೋದು ಡಿಕ್ಲೈನಿಂಗ್ ಆಗ್ತಾ ಹೋಗ್ತದೆ. ಅಂದ್ರೆ ಮೊದಲ 3 ಟೈಮ್ ತಗೋತಕ್ಕಂಥ ಟ್ಯಾಬ್ಲೆಟ್ಸ್ ಅನ್ನ ನಾವು ಕಡಿಮೆ ಮಾಡ್ತಾ ಬರ್ಬೋದು. ಯಾಕಂದ್ರೆ ಇದರಲ್ಲಿ ಒಳ್ಳೆ ರೀತಿಯಿಂದ ಸಕ್ಕರೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾ ಹೋಗ್ತದೆ. 1 ತಿಂಗಳು, 2 ತಿಂಗಳು, 3 ತಿಂಗಳು ಸಕ್ಕರೆ ಪ್ರಮಾಣ ಹೆಂಗೆ ಕಡಿಮೆ ಆಗ್ತಾ ಬರ್ತೈತಿ, ಮನುಷ್ಯನಿಗೆ ಮೇನ್ ಡಯಾಬಿಟಿಕ್ ನ್ಯೂರೋಪತಿ, ಕೈಕಾಲು ಹರಿಯೋದು, ಸುಸ್ತಾಗೋದು, ಇದೆಲ್ಲ ಇದರಿಂದ ಬಹಳ ಕಂಟ್ರೋಲ್ ಆಗ್ತದೆ. ಅನ್ಬಿಲೀವೇಬಲ್. ಒಂದು ಔಷಧಿಯಿಂದ ಸಾಕಷ್ಟು ದೇಹದಲ್ಲಿ ಒಳ್ಳೆಯ ಬೆಳವಣಿಗೆ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಆಮೇಲೆ ಬರ್ತಾ ಬರ್ತಾ 3 ಹೊತ್ತಿದ್ದಿದ್ದು 2 ಹೊತ್ತು, 2 ಹೊತ್ತಿದ್ದಿದ್ದು 1 ಹೊತ್ತು, 4 mg ಇದ್ದಿದ್ದು ಆಮೇಲೆ 3, 2, 1 ಹಿಂಗೆ ಕಡಿಮೆ ಮಾಡ್ಕೊಂತ ಬರ್ಬೋದು. ಕೊನೆಗೆ ಮತ್ತೆ ಅರ್ಧ ಮಾತ್ರೆಯನ್ನು ಕೊಡ್ತಕ್ಕಂಥ ಏನಂದ್ರೆ ಒಂದು ಅಡ್ವಾಂಟೇಜ್ ಇದರಿಂದ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅಡ್ವಾಂಟೇಜಸ್ ಅನ್ನ ತಗೊಳ್ಟಿ ನಿಮ್ಮ
ಸುತ್ತಮುತ್ತಲೇ ಇರ್ತಕ್ಕಂಥ ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಎಷ್ಟೋ ಡಯಾಬಿಟಿಕ್ ಕೇಸಸ್ ಇದಾವು. ಇದನ್ನ ನಾನು ಹೆಂಗೆ ಹೇಳಿ ನಿಮ್ಗೆ ನನ್ನ ಔಷಧಿ ನಮ್ದು ಒಂದು ಔಷಧ ಇಪ್ಪ ಇದನ್ನ ತೋಡ್ರಿ ಅಂತ ಅನ್ನೋದಕ್ಕಿಂತ ಇದು ನಿಮ್ಗೆ ಆಗಿರ್ತಕ್ಕಂಥ ತೊಂದರೆಗಳಿಂದ ನೀವು ಮುಕ್ತಿ ಪಡಿಲಿಕ್ಕೆ ಅಂದ್ರೆ ಇದರಿಂದ ಅಡ್ವಾಂಟೇಜ್ ಅನ್ನ ನೀವು ತಗೊಳ್ರಿ. ಒಂದು ಟ್ಯಾಬ್ಲೆಟ್ಸ್ ಇಲ್ಲಿಂದ ಆಗ್ತಕ್ಕಂಥ ಅದನ್ನ ನುಂಗ್ಬೇಕಲ್ಲ, ಅದನ್ನ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಸಕ್ಕರೆ ಪ್ರಮಾಣ ನಿಮ್ಗೆ ನಾರ್ಮಲ್ ಹಾಕೊಂತ ಬಂತು ಅಂತ ಹೇಳಿದ್ರೆ ನೀವು ಇದ್ರದ್ದು ಬೆನಿಫಿಟ್ ತಗೊಂಡು ಹೆಲ್ದಿಯಾಗಿ ನಿಮ್ಮ ದಿನವನ್ನು ನೀವು ಕಳಿಬಹುದು, ನಿಮ್ಮ ಜೀವನ ನೀವು ನಡೆಸಬಹುದು. ಸೊ ಒಂದು ಸರಿ ಇದನ್ನ ಟ್ರೈ ಮಾಡ್ರಿ, 1-2 ತಿಂಗಳವರೆಗೂ ನೀವು ತಗೊಳ್ರಿ ಔಷಧಿಯನ್ನ ತಗೊಂಡು ನೋಡ್ರಿ, ನಿಮ್ಗೆ ಬೆನಿಫಿಟ್ ಅಂತೂ ಆಗ್ತದೆ. ದ್ಯಾಟ್ಸ್ ಫಾರ್ ಶ್ಯೂರ್. ಅಂಡ್ ದೇರ್ ಇಸ್ ನೋ ಸೈಡ್ ಎಫೆಕ್ಟ್. ಇದರಲ್ಲಿ ಯಾವುದೇ ರೀತಿಕಂತ ರಸೌಷಧೀಸ್ ಇರೋದಿಲ್ಲ, ಯಾವುದು ಕೆಮಿಕಲ್ಸ್ ಇರೋದಿಲ್ಲ, ಇವನ್ ಯಾವುದು ಪ್ರಿಸರ್ವೇಟಿವ್ಸ್ ಕೂಡ ನಾವು ಆ್ಯಡ್ ಮಾಡೋದಿಲ್ಲ. ಪ್ಯೂರ್ಲಿ ಇಟ್ ಇಸ್ ಪ್ಯಾಕ್ಡ್ ಇನ್ ಸಚ್ ಎ ವೇ ದ್ಯಾಟ್ ಟೋಟಲ್ ಕಾಸ್ಟ್ ಆಫ್ ದಿಂದ ಮಾಡಿದ್ರು ಕೂಡ ಅಲ್ಯೂಮಿನಿಯಂ ಫೈಲ್ ಹಾಕಿ ಯಾವುದೇ ರೀತಿಯಿಂದ ಕೆಮಿಕಲ್ಸ್ ಹಾಕದೇನೆ ಅಷ್ಟು ಚೆನ್ನಾಗಿ ಪ್ರಿಸರ್ವೇಷನ್ ಮಾಡಿ, ಮತ್ತು ಆ ಔಷಧಿ ಯಾವುದೇ ರೀತಿಯಿಂದ ಕೂಡ ಸೈಡ್ ಎಫೆಕ್ಟ್ ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಕಾಸ್ಟ್ ಆಫ್ ಇರ್ತಾವೆ, ಬಾಡಿಗೆ ಏನು ಬೇಕಾಗಿರುತ್ತೆ ಅದನ್ನು ಸಪ್ಲೈ ಮಾಡ್ತೈತಿ ಅಷ್ಟೇ, ಬಿಟ್ಟರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಟ್ರೈ ಮಾಡಬಹುದು ಆಸ್ ಎ ಫುಡ್ ಸಪ್ಲಿಮೆಂಟ್ ಅಂತ ಆದ್ರೂ ತಗೊಳ್ರಿ. ನಾವು ಮನೇಲಿ ಉಪಯೋಗ ಮಾಡ್ತೀವಿ. ಆಯುರ್ವೇದ ಅಂದ್ಕೊಳ್ಳಿ ಹಿಂಗೆ ಏನೇನೋ ಯೋಚನೆಗಳು ಅದ್ರೊಳಗೆ ಮತ್ತೆ ಮುಂದೆ ಯಾವುದೋ ಔಷಧಿ ಹತ್ತದಿಲ್ಲ, ಹಂಗಿಲ್ರಿ. ನಾವು ಪ್ರತಿದಿನ ಉಪಯೋಗ ಮಾಡ್ತಕ್ಕಂಥ ಸಾಸಿವೆ, ಜೀರಿಗೆ, ಕರಿಬೇವು, ಅರಿಶಿಣ ಪುಡಿ ಪ್ರತಿಯೊಂದು ಕೂಡ ನಾವು ಏನು ಮನೆಯಲ್ಲಿ ಉಪಯೋಗ ಮಾಡ್ತೀವಿ, ನಾವು ತಿಂತಕ್ಕಂಥ ಆಹಾರ ಪ್ರತಿಯೊಂದೂ ಆಯುರ್ವೇದನ ಕೂಡ. ಅದನ್ನ ದೇಹದಲ್ಲಿ ನಮ್ಗೆ ಯಾವ ರೀತಿ ನಮಗೆ ಬೇಕಾಗಿರ್ತಕ್ಕಂಥ ಔಷಧಿ ನಾವು ತಗೋಬೇಕು ತಿನ್ಬೇಕು ಅನ್ನೋದನ್ನ ತಪ್ಪೋಗ್ಬಿಟ್ಟಿದೆ. ಅದರಿಂದನೇ ಬಂದಿರ್ತೈತಲ್ಲ ಇದು. ಸೊ ಇದಕ್ಕೆ ನಾವೇನಂತೀವಿ ಅಂತಂದ್ರೆ ಮಾಡಿಫಿಕೇಶನ್ಸ್, ನಾವು ಡೈಲಿ ನಾವು ಫುಡ್ ಮಾಡಿಫಿಕೇಶನ್ಸ್ ಮಾಡ್ಕೊಂಡಿರೋದು ಇದಾಗಿರ್ತದೆ. ಸೊ ಅದನ್ನ ಫುಲ್ಫಿಲ್ ಮಾಡುವಂತ ಕೆಲಸವನ್ನ ಇದು ಮಾಡ್ತದೆ. ಒಂದ್ಸರಿ ಟ್ರೈ ಮಾಡ್ರಿ, 1-2 ತಿಂಗಳವರೆಗೂ ತಗೊಂಡು ನೋಡ್ರಿ. ನಿಮ್ಗೆ ಇದರಿಂದ ಏನು ಅಂತ ಕೆಟ್ಟದಂತ ಏನು ಇರೋದಿಲ್ಲ, ಜಸ್ಟ್ ಟ್ರೈ ಮಾಡಿ ನೋಡ್ರಿ. ಓಕೆ, ಮತ್ತೆ ಇದಕ್ಕೆ ನಿಮ್ಗೆ ಸಂಬಂಧಪಟ್ಟಂತೆ ಏನಾದರೂ ಕ್ವಶನ್ಸ್ ಇದ್ರೆ ನೀವು ಕೇಳಬಹುದು. ನಂದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತಾ ಇದ್ದೀನಿ, 9986154956, ಡಾಕ್ಟರ್ ಮಂಜುನಾಥ್ ಕೋಟಿ ಅಂತ ಹೇಳಿ. ಒಂದ್ಸರಿ ಕನ್ಸಲ್ಟ್ ಮಾಡ್ರಿ, ಕಾಲ್ ಮಾಡ್ರಿ, ತಗೊಳ್ರಿ, ನೋಡ್ರಿ, ಬೆನಿಫಿಟನ್ನು ಹೇಳ್ರಿ. ನಿಮ್ಗೆ 100% ನಿಮ್ಗೆ ಬೆನಿಫಿಟ್ ಆಗೇ ಆಗ್ತದೆ, 99% ಹೇಳ್ಬೋದು. ಬಟ್ ಆ ಬೆನಿಫಿಟ್ ಆದಮೇಲೆ ಮತ್ತೆ ನೀವು ಸುತ್ತಮುತ್ತಲು ಇರ್ತಕ್ಕಂಥ ನಿಮ್ಮಲ್ಲಿ ಎಷ್ಟೋ ಫ್ರೆಂಡ್ಸ್ ಇರ್ತಾರ, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರ, ಅಣ್ಣ, ತಮ್ಮ, ಅಕ್ಕ, ತಂಗಿ, ದೊಡ್ಡಪ್ಪ, ಚಿಕ್ಕಪ್ಪ, ಅಷ್ಟು ಹೆಂಗಿರ್ತೈತೆ ಅಂದ್ರೆ ಕಂಟ್ರೋಲ್ ಯಾಕಪ್ಪ ಶುಗರ್ ಬಂದೈತಿ ಅನ್ನೋ ಲೆವೆಲ್ಗೆ ಇರ್ತದೆ. ಒಂದೇನಂತಂದ್ರೆ ಔಷಧಿ ತಗೊಳ್ಬೇಕಾದ್ರೆ ಅಲೋಪತಿಕ್ ಔಷಧಿಗಾಗಲಿ ಅಥವಾ ಬೇರೆ ಔಷಧಿಗಳನ್ನು ಯಾವುದು ಬಿಡಬಾರ್ದು. ಅದನ್ನ ತಗೊಂತ ಹೋಗ್ಬೇಕು, ಸಾಮಿಲ್ಟೇನಿಯಸ್ಲಿ ಇದನ್ನು ತಗೊಂತ ಹೋಗ್ರಿ. ಅವಾಗ ಏನಾಗ್ತೈತಿ, ಒಂದ್ಸರಿ ಶುಗರ್ ನಿಮ್ದು ಸಕ್ಕರೆ ಪ್ರಮಾಣ ಕಂಟ್ರೋಲ್ ಬರ್ಲಿಕ್ಕತ್ತು ಅಂತ ಹೇಳಿದ್ರೆ ಆಮೇಲೆ ಅದನ್ನ ನೀವು ಟೇಪರಿಂಗ್ ಮಾಡ್ಬೋದು. ಆಕ್ಸೆಲರೇಷನ್ ಹೋಗೋದನ್ನ ತಡೋದು, ಟೇಪರಿಂಗ್ ಮಾಡ್ಬೋದು. ಆಮೇಲೆ ಅದರ ಅಡ್ವಾಂಟೇಜ್ ಬಾಡಿ ಒಳಗೆ ಸಾಕಷ್ಟು ಒಳ್ಳೆ ಪಾಸಿಟಿವ್ ಅಡ್ವಾಂಟೇಜಸ್ ಇರ್ತಾವೆ, ಅದನ್ನು ನೀವು ತಗೋಬಹುದು. ಹಾಗೆ ಸಾಕಷ್ಟು ಜನ ಬಳಲ್ತಿರ್ತಾರೆ, ಅವ್ರಿಗೆ ನೀವು ಅದನ್ನ ಹೇಳಿ, ನೋಡಪ್ಪ ಇಂಥ ಒಳ್ಳೆ ಒಂದು ಔಷಧ ಅಂತ ನೀವು ಅವ್ರಿಗೆ ಹೇಳ್ಬೋದು. ಅದನ್ನು ಅವ್ರಿಗೊಂದು ಹೆಲ್ಪ್ ಮಾಡ್ದಂಗೂ ಆಗ್ತದೆ. ಸೊ ಅಡ್ವಾಂಟೇಜನ್ನು ತಗೊಳ್ರಿ, ಅದು ನಮ್ಮ ಔಷಧ ಐತಿ ತಗೊಳ್ರಿ ಅಂತ ಅನ್ನೋದಕ್ಕಿಂತ ಅದರಿಂದ ಆಗ್ತಕ್ಕಂಥ ಒಳ್ಳೆ ಲಾಭಗಳನ್ನು ನೀವು ಪಡೆದುಕೊಳ್ರಿ ಅಂತ ಅನ್ನೋದು ನಂದು ಒಂದು ಉದ್ದೇಶ ಆಗಿದೆ. ಏನೇ ಇದ್ರೂ ಕೂಡ ಕಾಲ್ ಮಾಡಬಹುದು. ಬೇರೆ ಊರಲ್ಲಿ ಇದ್ದವರು ಸಾಕಷ್ಟು ಜನ ನಾನು ಕೊರಿಯರ್ ಮಾಡ್ತೀನಿ. ಸೊ ಹಂಗಿದ್ದವರು ತಮ್ಮ ವಿಳಾಸವನ್ನು ಕಳಿಸ್ರಿ. ಅದಕ್ಕಿಂತ ಮುಂಚೆ, ಔಷಧ ತಗೊಳ್ಳೋದಕ್ಕಿಂತ ಮುಂಚೆ ಮೇನ್ ಆಗಿ ಏನಪ್ಪ ಅಂತಂದ್ರೆ ಒಂದು ನಮಗೆ ಕಾಮನ್ ಆಗಿ ರಿಪೋರ್ಟ್ಸ್ ಬೇಕಾಗ್ತದೆ. ಒಂದು CBC, ಫಾಸ್ಟಿಂಗ್ PPBS, HbA1c, ಸೀರಮ್ ಕ್ರಿಯಾಟಿನಿನ್, ಯೂರಿನ್ ರೂಟೀನ್. ಇದು ಕಾಮನ್ ಆಗಿ ನಾವು ಕೇಳ್ತಕ್ಕಂಥದ್ದು. ಯಾಕಂತಂದ್ರೆ ಎಷ್ಟೋ ಮೆಡಿಸಿನ್ ತಗೊಂಡಕ್ಕಿಂತ ಮುಂಚೆ, ಬಿಫೋರ್, ಆಫ್ಟರ್ ಅನ್ನೋದು ಎಲ್ಲರಿಗೂ ಬೇಕಾಗಿರೋದೇ. ಅದು ನನಗೂ ಬೇಕು, ಮೊದಲಿಗೆ ಇಷ್ಟಿತ್ತು ಈಗ ಎಷ್ಟಾಯ್ತೈತೆ. ಸೊ ಅದಕ್ಕೆ HbA1c ಮಾಡಿಸ್ಬೇಕಾಗ್ತದೆ, ಫಾಸ್ಟಿಂಗ್ PPBS ಮಾಡಿಸ್ಬೇಕಾಗ್ತದೆ, ಸೀರಮ್ ಕ್ರಿಯಾಟಿನಿನ್ ಮಾಡಿಸ್ಬೇಕಾಗ್ತದೆ, ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು, ಹೇಳಲಿಕ್ಕೆ ಬರಲ್ಲ. ಸೊ ಅದು ಕಂಟ್ರೋಲ್ ಇರಬೇಕಾಗ್ತೈತಿ. ಆಮೇಲೆ HB ಏನಾದ್ರು ಭಾಳ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದನ್ನು ನೋಡಬೇಕಾಗ್ತದೆ. ಆಮೇಲೆ ಇದು ಸ್ಟಾರ್ಟ್ ಮಾಡಿ ಆದಮೇಲೆ ಒನ್ಸ್ ಇನ್ ಅ ವೀಕ್, ವಾರಕ್ಕೊಂದು ಸರಿ ಆಗಲಿ, 15 ದಿವಸಕ್ಕೊಂದು ಸರಿ ಆಗಲಿ, ಸ್ವಲ್ಪ ಕಂಪಲ್ಸರಿ ಚೆಕ್ ಮಾಡಬೇಕಾಗ್ತದೆ. ಮಾಡಿ 1-2 ತಿಂಗಳವರೆಗೂ ಕಂಪಲ್ಸರಿಯಾಗಿ ನೀವು ಒಂದು ಒಳ್ಳೆ ಒಂದು ಸಿಸ್ಟಮೆಟಿಕ್ ವೇದ ಒಳಗೆ ಔಷಧಿಯನ್ನು ತಗೊಳ್ತಾ ಹೋಗ್ರಿ. ಮತ್ತು ನಾವು ಹೇಳ್ತಕ್ಕಂಥ ಅಗದಿ ಸಿಂಪಲ್ ಪತ್ತೆ ಡಯಟ್ ಅಂತ ಹೇಳ್ತೀವಿ, ಅದನ್ನು ನೀವು ಫಾಲೋ ಮಾಡಬೇಕಾಗ್ತದೆ. ಬಿಟ್ಟರೆ ಬೇರೆ ಏನು ಅಂಥ ಜಾಸ್ತಿ ಕಹಿಯಾಗಿರ್ತಕ್ಕಂಥ ಕಷಾಯ ಕೊಡೋದಾಗ್ಲಿ, ಜಾಸ್ತಿ ಟ್ಯಾಬ್ಲೆಟ್ಸ್ ಕೊಡೋದಾಗ್ಲಿ ಏನೂ ಇರೋದಿಲ್ಲ.
ಸಿಂಪಲ್ ಪೌಡರ್ ಇರ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟಿಲೆ 1 ಗ್ಲಾಸ್ ಹಾಲು ಬೇಡ ಅನ್ನೋರಿಗೆ ಅರ್ಧ ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರಾದರೂ ತಗೋಬಹುದು. ಅಷ್ಟು ಬೇಡಪ್ಪ ಅಂತಂದ್ರೆ 1 ಗ್ಲಾಸ್ ನೀರು, ಅಟ್ಲೀಸ್ಟ್ ಒಂದು 2 ಸ್ಪೂನ್ಸ್ ಹಾಲು, ಅದರೊಳಗಡೆ ಇದನ್ನ ಸ್ವಲ್ಪ ಬಾಯ್ಲ್ ಮಾಡಿ ಬೆಳಗ್ಗೆ ಎಂಟಿ ಸ್ಟಮಕ್ ಖಾಲಿ ಹೊಟ್ಟೆಲೆ ತಗೋಬೇಕಾಗ್ತದೆ. ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಫಸ್ಟ್ ಇದನ್ನ ಖಾಲಿ ಹೊಟ್ಟೆಲೆ ತಗೊಂಡು ಒಂದು ಅರ್ಧ ಗಂಟೆ ವಾಕ್ ಮಾಡಬೇಕು. ವಾಕ್ ಮಾಡಿ ಒಂದು ಅರ್ಧ ಗಂಟೆ 45 ಮಿನಿಟ್ಸ್ವರೆಗೂ ಏನೂ ತಿನ್ನಬಾರ್ದು. ನೀರು ಸಾಕಷ್ಟು ಕುಡಿಬಹುದು. ಸ್ವಲ್ಪ ವಾಕ್ ಮಾಡ್ರಿ, 1 ಕಿಲೋಮೀಟರ್ 2 ಕಿಲೋಮೀಟರ್ ಆಗಲಿಲ್ಲ ಒಂದು 500 ಮೀಟರ್ಸ್ ಆದ್ರೂ ವಾಕ್ ಮಾಡ್ರಿ. ಬೆಳಗ್ಗೆ 15-20 ನಿಮಿಷ ಮನೆ ಬಿಟ್ಟು ಹೊರಗೆ ಹೋಗ್ರಿ. ಅಗ್ಗದ ಕ್ಲೀನ್ ಆಗಿರೋ ಒಂದು ವೆದರ್ ಅಲ್ಲಿ ಹೋಗ್ರಿ, ಒಂದು ಕ್ಲೈಮೇಟ್ ನೀವು ಫೀಲ್ ಮಾಡಬೇಕು. ಅದಾದ್ಮೇಲೆ ಮತ್ತೆ ಈವ್ನಿಂಗ್ ಸಾಯಂಕಾಲ 5-6 ಗಂಟೆ ಈ ಟೈಮಲ್ಲಿ ಟೀ ಕುಡಿಯೋ ಟೈಮಲ್ಲಿ ಸೇಮ್ ಅದೇ ಟೈಪ್ 1 ಗ್ಲಾಸ್ ಹಾಲು, ಅದರಲ್ಲಿ 2 ಚಮಚೆ ಇಲ್ಲ 1.5 ಚಮಚೆ, ಮೋರ್ ದೆನ್ 300 250 400 ಹಿಂಗಿತ್ತು ಅಂತಂದ್ರೆ 2 ಸ್ಪೂನ್ಸ್ ಇನಿಷಿಯಲಿ ಸ್ಟಾರ್ಟ್ ಮಾಡಬೇಕು. ಅದಾದ್ಮೇಲೆ ಒಂದ್ಸರಿ ಶುಗರು 300 250 ಅದ್ರ ಒಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಅಗೇನ್ 1.5 ಸ್ಪೂನ್ ಸ್ಟಾರ್ಟ್ ಮಾಡ್ರಿ. ಅದಾದ್ಮೇಲೆ ಮತ್ತೆ ಕಡಿಮೆ ಬಂತು ಅಂತ ಹೇಳಿದ್ರೆ ಅಗೇನ್ ಇದನ್ನ ಅಲೋಪತಿಕ್ ಮೆಡಿಸಿನ್ಸ್ ಅಥವಾ ಬೇರೆ ಮೆಡಿಸಿನ್ಸ್ ಯಾವ್ದು ನೀವು ತಗೋತಿರ್ತೀರಾ, ಅಲೋಪತಿಕ್ ಅಂತ ಏನಿಲ್ಲ, ಆಯುರ್ವೇದಿಕ್ ಬೇರೆ ಮೆಡಿಸಿನ್ಸ್ ತಗೋತಿರ್ಬೋದು. ಯಾವುದೇ ಅದ್ರ ಮೆಡಿಸಿನ್ಸ್ ನೀವು ತಗೊಳ್ಳೋದ್ನಾಗ ಅದನ್ನ ಮತ್ತೆ ಟೇಪರಿಂಗ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕಾಗ್ತೈತಿ. ನನಗರ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಯಾರ ಮೊದಲಿಂದ ನೀವು ತೋರಿಸ್ತಾ ಇರ್ತೀರಿ, ಯಾರ ಕನ್ಸಲ್ಟೆಂಟ್ ಡಯಾಬಿಟೊಲಜಿಸ್ಟ್ ಕಡೆ ನೀವು ಹೋಗ್ತಾ ಇರ್ತೀರಿ, ಅವ್ರ ಕಡೆನ ಹೋಗಿ ನೀವು ತೋರಿಸ್ಬೋದು. ಸರ್ ಮೊದಲು ನೋಡ್ರಿ ಹಿಂಗಿತ್ತು, ಈಗ ಕಡಿಮೆ ಹಾಕೊಂತ ಬಂದೈತಿ ಅಂದಾಗ ಅವ್ರೇ ಅದನ್ನ ಡೋಸ್ ಅನ್ನ ಕಡಿಮೆ ಮಾಡ್ತಾರೆ. ಸೊ ಹಂಗ ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಚೆಕ್ ಮಾಡಿಸ್ರಿ. ಸೊ ಸಾಯಂಕಾಲ ಒಂದ್ಸಲ ಬೆಳಗ್ಗೆ ಒಂದ್ಸಲ ಇದನ್ನ ತಗೊಳ್ಬೇಕು. ತಗೊಂಡಾದ್ಮೇಲೆ ಅಟ್ಲೀಸ್ಟ್ 1 ಅವರ್ ಏನು ತಿನ್ನಬಾರ್ದು, ನೀರು ಸಾಕಷ್ಟು ಕುಡಿಬೇಕು, ವಾಕ್ ಮಾಡಬೇಕು. ಇದಿಷ್ಟೇ ಬಿಟ್ರೆ ಮತ್ತೆ ಬೇರೆ ಏನು ಇರೋದಿಲ್ಲ. ಪೌಡರ್ ಅದು ಔಷಧಿ ಕೂಡ ಯಾವುದೇ ರೀತಿಯಾದ ಕಹಿ ಇರೋದಿಲ್ಲ, ಏನು ಇರೋದಿಲ್ಲ. ನಿಮ್ಮ ಬಾಡಿಗೆ ಏನ್ ಬೇಕು ಅದನ್ನ ಸಪ್ಲೈ ಕೊಡ್ತಾ ಇರೋದು ಅಷ್ಟೇ. ಆಹಾರ ರೂಪದಲ್ಲಿ ಒಂದು ಆಯುರ್ವೇದ ಅಂತ ಹೇಳ್ಬೋದು, ಆ ಥರ ಕೊಡ್ತಾ ಇದೀವಿ. ಅದರ ಅಡ್ವಾಂಟೇಜಸ್ ಅನ್ನ ತಗೊಳ್ರಿ. ಏನಾದ್ರೂ ಡೌಟ್ ಇದ್ರೆ ಫ್ರೀ ಆಗಿ ಬೇಕಾದಂಗೆ ಎನಿ ಟೈಮು ನೀವು ನನಗೆ ವಾಟ್ಸಪ್ ಮೆಸೇಜ್ ಕಳಿಸ್ರಿ. ಆದಷ್ಟು ವಾಯ್ಸ್ ಮೆಸೇಜಸ್ ಆಗಲಿ ಕಳಿಸ್ರಿ. ಸೊ ದಟ್ ಅದನ್ನೆಲ್ಲ ನೋಡಿ ನಾನು ಒಂದ್ಸಲ ಫೋನ್ ಮಾಡ್ತೀನಿ. ಇಲ್ಲಾಂದ್ರೆ ಒಂದು ಟೈಮ್ ಹೇಳ್ತೀನಿ, ಆ ಟೈಮಲ್ಲಿ ಫೋನ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಓನ್ಲಿ ಥಿಂಗ್ ಏನಂತಂದ್ರೆ ಅಲೋಪತಿಕ್ ಮೆಡಿಸಿನ್ಸ್ ಅಥವಾ ಬೇರೆ ಮೆಡಿಸಿನ್ಸ್, ಬೇರೆ ಆಯುರ್ವೇದಿಕ್ ಮೆಡಿಸಿನ್ಸ್ ಯಾವುದನ್ನು ಬಿಡಬಾರ್ದು. ಸೈಮಲ್ಟೇನಿಯಸ್ಲಿ ಅದ್ರ ಜೊತೆಗೆ ಇದನ್ನ ತಗೊಂತ ಹೋಗ್ಬೇಕಾಗ್ತದೆ. ಆಮೇಲೆ ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಕಂಪಲ್ಸರಿಯಾಗಿ ಸಕ್ಕರೆಯ ಪ್ರಮಾಣ RBS ಫಾಸ್ಟಿಂಗ್ ಮಾಡಬೇಕು, PPBS ಮಾಡಬೇಕು, ನಥಿಂಗ್ ಲೈಕ್ ದಟ್. ಎನಿ ಟೈಮ್ ಬೆಳಗ್ಗೆ ಮಧ್ಯಾಹ್ನ ಸಂಜೀಕ ರಾತ್ರಿ ಎನಿ ಟೈಮ್ ಒಂದ್ಸಲ RBS ಅನ್ನು ಚೆಕ್ ಮಾಡ್ರಿ. ವಿದಿನ್ 24 ಅವರ್ಸ್ ಎನಿ ಟೈಮ್ ಮಾಡಿದಾಗ ಅದ್ರದ್ದು ಎಷ್ಟು ಬಂದಿತ್ತು ಅಂತ ಅನ್ನೋದನ್ನ ನಂಗೆ ರೀಡಿಂಗ್ ವಾಟ್ಸಪ್ ಕಳಿಸ್ಬೇಕಾಗ್ತದೆ. ಅದನ್ನ ನೋಡ್ಕೊಂಡು ನಾನು ಮುಂದೆ ಡೇಸ್ ಹೆಂಗ್ ಮಾಡ್ಬೇಕು ಅನ್ನೋದ ಹೇಳ್ತಾ ಹೋಗ್ತಾ ಇದ್ದೀನಿ. 1 ತಿಂಗಳ 2 ತಿಂಗಳ 3 ತಿಂಗಳ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ರಿ. ಅದರ ಅಡ್ವಾಂಟೇಜಸ್ ಅನ್ನ ನೀವು ತಗೊಳ್ರಿ. ಇನ್ನು ಸಾಕಷ್ಟು ನಿಮ್ಮಲ್ಲಿ ಕ್ವಶನ್ಸ್ ಇರ್ತಾವೆ, ಅದನ್ನ ನೀವು ಬೇಕಾದಾಗ ಕೇಳಬಹುದು. ಕಾಂಟ್ಯಾಕ್ಟ್ ನಂಬರ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಡಾಕ್ಟರ್ ಮಂಜುನಾಥ್ ಎಸ್ ಕೋಟಿ, 9986154956. ನಾನು ಇರೋದು ಹುಬ್ಳಿಗೆ. ಬೇರೆ ಊರಲ್ಲಿದ್ದವ್ರು ಯಾರಾದ್ರೂ ಇದ್ರೆ ನನಗೆ ರಿಪೋರ್ಟ್ಸ್ನೆಲ್ಲ ಕಳಿಸ್ರಿ. ಅವರಿಗೆ ಅವ್ರ ರಿಪೋರ್ಟ್ಸ್ನೆಲ್ಲ ನೋಡಿ ನೀವೆಲ್ಲಿರ್ತೀರೋ ಅಲ್ಲಿ ನಾನು ಕೊರಿಯರು ಮಾಡ್ತೀನಿ. ಧನ್ಯವಾದ.